ಪಶ್ಚಿಮ ಬಂಗಾಳದ ಅಮೀರ್ ಎಂಬ ಈ ಯುವಕ ಪೌರತ್ವವನ್ನು ಸಾಬೀತುಪಡಿಸುವ ದಾಖಲೆಗಳನ್ನು ಹೊಂದಿದ್ದ ಹೊರತಾಗಿಯೂ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ತೃಣಮೂಲ ಕಾಂಗ್ರೆಸ್ ಆರೋಪ ಮಾಡಿದೆ. ರಾಜಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದ ಈತನನ್ನು ಜುಲೈ 22ಕ್ಕೆ ವಿದೇಶಿ ಪ್ರಜೆ ಎಂದು ಘೋಷಣೆ ಮಾಡಿ ಗಡಿಯ ಆಚೆಗೆ ಬಲವಂತದಿಂದ ಕಳುಹಿಸಿರುವುದಾಗಿ ಅಬ್ಸರ್ವರ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಅವನು ರೋಹಿಂಗ್ಯನೂ ಅಲ್ಲ, ಬಾಂಗ್ಲಾದೇಶಿಯೂ ಅಲ್ಲ, ಬಂಗಾಳಿ ಭಾಷೆ ಮಾತನಾಡುವ ಭಾರತೀಯನಾಗಿದ್ದಾನೆ ಎಂದು ತೃಣಮೂಲ ಕಾಂಗ್ರೆಸ್ ಸಂಸದ ಜಮೀರುಲ್ ಇಸ್ಲಾಂ ಹೇಳಿದ್ದಾರೆ. ಅಮೀರ್ ಎಂಬ ಯುವಕನ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದರ ಬಳಿಕ ಅಮೀರ್ನ ತಂದೆಗೆ ಒಂದು ಕರೆ ಬಂತು. ಅಮೀರ್ ಬಾಂಗ್ಲಾದೇಶದ ಒಂದು ಗ್ರಾಮದಲ್ಲಿ ಇದ್ದಾನೆ ಎಂದು ಆ ಕರೆ ಮಾಡಿದವರು ತಿಳಿಸಿದರು. ಪೊಲೀಸರು ಯಾವುದೇ ಪುರಾವೆ ಇಲ್ಲದೆ ಅಮೀರ್ನನ್ನ ಬಾಂಗ್ಲಾದೇಶಕ್ಕೆ ಕಳಿಸಿದ್ದಾರೆ ಎಂದು ಕುಟುಂಬ ಆರೋಪಿಸಿದೆ. ಮಗನನ್ನ ಮರಳಿ ಭಾರತಕ್ಕೆ ಕರೆತರಬೇಕು ಎಂದು ಈ ಕುಟುಂಬ ಹೈಕೋರ್ಟ್ಗೆ ಅರ್ಜಿ ಹಾಕಿದೆ. ಬಾಂಗ್ಲಾದೇಶಕ್ಕೆ ಅಟ್ಟುವುದಕ್ಕಿಂತ ಮೊದಲು ರಾಜಸ್ಥಾನದಲ್ಲಿ 2 ತಿಂಗಳ ಕಾಲ ಈತನನ್ನ ಬಂಧಿಸಿ ಇಡಲಾಗಿತ್ತು. ನಾಗರಿಕತ್ವಕ್ಕೆ ಸಂಬಂಧಿಸಿದ ಎಲ್ಲಾ ಪುರಾವೆಗಳ ಹೊರತಾಗಿಯೂ ಪೊಲೀಸರು ಈತನನ್ನ ಬಾಂಗ್ಲಾದೇಶಕ್ಕೆ ಅಟ್ಟಿದ್ದಾರೆ ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ. ಅಮೀರ್ನ ಬಳಿ ಜನನ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಇತ್ತು ಎಂದು ಕೂಡ ಅರ್ಜಿಯಲ್ಲಿ ತಿಳಿಸಲಾಗಿದೆ. ಬಂಗಾಳಿ ಭಾಷೆ ಮಾತನಾಡುವ ಹಲವು ಮುಸ್ಲಿಮರನ್ನ ಇದಕ್ಕಿಂತ ಮೊದಲು ಬಾಂಗ್ಲಾದೇಶಕ್ಕೆ ಪೊಲೀಸರು ಅಟ್ಟಿರುವುದಾಗಿಯೂ ತಿಳಿದುಬಂದಿದೆ.